ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ವಿಶೇಷವಾಗಿ ಮೇ ತಿಂಗಳಲ್ಲಿ ಹೇಗಿದೆ, ಏನಾದರೂ ಶುಭವಾಗತ್ತಾ, ಅನುಕೂಲವಾಗತ್ತಾ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಮೇ ತಿಂಗಳಲ್ಲಿ ಮೇಷರಾಶಿ, ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ 1ನೇ ಪಾದ. ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಕೊನೆಗೆ ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳಲಿಕ್ಕಿದ್ದೇನೆ. ಹಾಗೆ ಈ ಶ್ರೀ ವಿದ್ವಾನ್ ಮಂಜುನಾಥ್ ಹೇಳುವಂತಹ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಕೂಡ ಮಾಡಿ ಅಂತ ಹೇಳ್ತಾ, ಅನಂತರದಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಇದು ವೈಶಾಖ ಮಾಸ. ವೈಶಾಖ ಮಾಸ ಅಂತಂದರೆ ನಮಗೆ ಹಬ್ಬ ಹರಿದಿನಗಳು ಬಹಳ ಮುಖ್ಯವಾಗಿ ಆಚರಣೆ ಮಾಡುವಂಥದ್ದು. ಅದರಲ್ಲೂ ಕೂಡ ವೈಶಾಖ ಮಾಸ ಬರಲಿ ಅಂಥೇಳಿ ಕಾಯ್ತಾ ಇರ್ತಾರಂತೆ. ಅದೇ ತರಹ ನಮಗೆ ಇನ್ನು ಉತ್ತಮವಾದಂಥ ದಿವಸ 8ನೇ ತಾರೀಕಿಗೆ ಅಕ್ಷತ ತದಿಗೆ ಅಮಾವಾಸ್ಯೆ ಹೇಳುವಂಥದ್ದಿದೆ. ಅನಂತರದಲ್ಲಿ 10ನೇ ತಾರೀಕಿಗೆ ಮತ್ತು ಅಕ್ಷತ ತೃತೀಯ, ಬಹಳ ಉತ್ತಮವಾದಂಥ ದಿವಸ. ನೋಡೋದು ಕೂಡ ಶುಕ್ರವಾರ ಬಂದಿದೆ. ರೋಹಿಣಿ ನಕ್ಷತ್ರ ದಿವಸ ಬಂದಿದೆ, ಅದು ಕೂಡ ಬಸವೇಶ್ವರ ಜಯಂತಿಯು ಕೂಡ ಆವತ್ತೇ ಇದೆ. ಅನಂತರ 12ನೇ ತಾರೀಕಿಗೆ ಆಚಾರ್ಯ ಶಂಕರರ ಜಯಂತಿ, ಗಾಯತ್ರಿ ಜಯಂತಿ, ರಾಮಾನುಜಾಚಾರ್ಯ ಜಯಂತಿಯು ಕೂಡ ಇದೆ. 12ನೇ ತಾರೀಕಿಗೆ ಬಹಳ ಉತ್ತಮವಾದಂಥ ಒಂದು ದಿವಸ, ಅದು ಕೂಡ ಶುಭವನ್ನು ಉಂಟು ಮಾಡಲಿ. ಅನಂತರ 14ನೇ ತಾರೀಕಿಗೆ ಸಂಕ್ರಾಂತಿಯು ಕೂಡ 14ಕ್ಕಿದೆ. ಹಾಗೆ 18ಕ್ಕೆ ವಾಸಮಾಮ ಜಯಂತಿ. ಹಾಗೆ ಅನಂತರದಲ್ಲಿ 12ನೇ ತಾರೀಕಿಗೆ ನರಸಿಂಹ ಜಯಂತಿಯು ಕೂಡ ಇದೆ. 23ಕ್ಕೆ ಬುದ್ಧ ಪೂರ್ಣಿಮಾ ಹೇಳುವಂಥದ್ದು. ಹಾಗೆ ಇನ್ನು ಜೂನ್ 1ನೇ ತಾರೀಕಿಗೆ ಹನುಮತ್ ಜಯಂತಿಯು ಕೂಡ ಇದೆ. 26ನೇ ತಾರೀಕಿಗೆ ಈ ಮೇ ತಿಂಗಳಲ್ಲಿ ಸಂಕಷ್ಟದ ಚತುರ್ಥಿ. ಹೀಗೆ ಹಬ್ಬ ಹರಿದಿನಗಳಿಂದ ಈ ಒಂದು ತಿಂಗಳು ಕೂಡಿಕೊಂಡಿದೆ. ಹಾಗಾಗಿ ಎಲ್ಲ ದೇವತಾ ಉಪಾಸನೆ, ಆರಾಧನೆ, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಬಹಳ ಮುಖ್ಯವಾದಂಥದ್ದು. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ಯಾಕಂದರೆ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಬೇರೆಯೂ ಕೂಡ ಆಗಬಹುದು. ನಾವು ಗ್ರಹಗಳನ್ನು ಒಂದು ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಹೇಗಿದೆ ಹೇಳೋದನ್ನು ನೋಡಿಕೊಂಡು ಸಾಮಾನ್ಯವಾಗಿ ನಾವು ಇದನ್ನು ಹೇಳಿರ್ತೇವೆ. ನೋಡಿ, ಗ್ರಹಸ್ಥಿತಿ ಹೇಗಿದೆ ಅಂತಂದರೆ, ಮೇಷರಾಶಿಯವ್ರಿಗೆ ಗೊತ್ತಿದೆ. ಮೇ 1ಕ್ಕೆ ಗುರು ಬದಲಾವಣೆ ಆಗ್ತಾನೆ. ನಿಮ್ಮ ರಾಶಿಯಲ್ಲಿರುವಂತಹ ಗುರು ವೃಷಭ ರಾಶಿಗೆ ಬರ್ತಾನೆ. ವೃಷಭ ರಾಶಿಗೆ ಬರುವಂಥದ್ದು ಬಹಳ ಉತ್ತಮವಾದಂಥದ್ದು. ಯಾಕಂದರೆ ನಿಮ್ಮ ಧನಸ್ಥಾನಕ್ಕೆ, ಕುಟುಂಬ ಸ್ಥಾನಕ್ಕೆ, ಸೌಖ್ಯ ಸ್ಥಾನಕ್ಕೆ ಗುರುವಿನ ಆಗಮನ ಆಗ್ತಾ ಇದೆ. ಇದು ಬಹಳ ತುಂಬ ಒಳ್ಳೆಯದು ಅಂಥೇಳಿ ಹೇಳಬಹುದು. ಹಾಗೆಯೇ ರಾಶಿಯಲ್ಲಿ ಬುಧ, 2ನೇ ರಾಶಿಯಲ್ಲಿ ರವಿ, ಗುರು ಮತ್ತು ಶುಕ್ರರು 2ನೇ ರಾಶಿಯಲ್ಲಿ. ಹಾಗೆ 3, 4, 5, 6ನೇ ರಾಶಿಯಲ್ಲಿ ಕೇತು, 7, 8, 9ನೇ ರಾಶಿ, 10ನೇ ರಾಶಿಯಲ್ಲಿ ಯಾವುದೇ ಗ್ರಹಗಳಿಲ್ಲ. 11ನೇ ರಾಶಿಯಲ್ಲಿ ಶನಿ, ನಿಮ್ಮ ರಾಶಿಯಲ್ಲಿ ನೋಡುವಂತಹ ಒಂದು ಶನಿ. ಹಾಗೆ 12ನೇ ರಾಶಿಯಲ್ಲಿ ಕುಜ ಮತ್ತು ರಾಹು 2 ಗ್ರಹಗಳು ಕೂಡ ಕೂತ್ಕೊಂಡಿದ್ದಾರೆ. ಹೀಗಿದ್ದಾಗ ಏನಪ್ಪ, ಏನೇನು ನಮಗೆ ಒಂದು ಈ ತಿಂಗಳಲ್ಲಿ ಒಂದು ಅಲ್ಪವಾದಂಥ ಬದಲಾವಣೆಗಳು ಅಂಥೇಳಿ ನೋಡ್ತಾ ಹೋದರೆ, ರಾಶಿಯಲ್ಲಿ ನೋಡಿ 31ನೇ ತಾರೀಕಿನವರೆಗೂ ಕೂಡ ಬುಧ ಇರ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಹಳ ಶುಭ ಅಂಥೇಳಿ ಹೇಳಬಹುದು. ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದವರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ, ಒಳ್ಳೆಯ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತೀರಿ ಅಂಥೇಳಿ ಹೇಳಬಹುದು. ಹಾಗೆ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂಥದ್ದು, ಉದ್ಯೋಗದಲ್ಲಿ ಬಹಳ ಹೆಚ್ಚಿನದಾದಂಥ ಲಾಭಾಂಶಗಳು, ಉದ್ಯೋಗದಲ್ಲಿ ನೀವು ಮನಸ್ಸಿಗೆ ಎಷ್ಟೆಷ್ಟು ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅಂದ್ಕೊಳ್ತೀರೋ ಅದಕ್ಕಿಂತನೂ ಕೂಡ ಉದ್ಯೋಗದಲ್ಲಿ ಬಹಳ ಯಶಸ್ಸು, ಶ್ರೇಯಸ್ಸು ಹೀಗೆಲ್ಲ ಸಿಗ್ತಾ ಹೋಗ್ತದೆ. ಉದ್ಯೋಗಕ್ಕೆ ನಾವು ಭಗವಂತನನ್ನು ಬಹಳ ಮುಖ್ಯವಾಗಿ ಪ್ರಾರ್ಥನೆ ಮಾಡ್ತಾ ಹೋದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಉದ್ಯೋಗದಲ್ಲಿ ಹೆಚ್ಚಿನದಾದಂತಹ ಶ್ರೇಯಸ್ ಕಾಣ್ತದೆ. ಮತ್ತು ವಿವಾಹದ ವಿಷಯದಲ್ಲಿ ಈ ರಾಶಿಯವರಿಗೆ ಸುಮಾರು ಜನಕ್ಕೆ ತೊಂದರೆಗಳಾಗ್ತಾ ಇರೋದು ನಾನು ಜಾತಕ ನೋಡ್ತಾ ಇದ್ದೇನೆ. ಹಾಗಾಗಿ ಅಂಥ ಅವಿವಾಹಿತರು ಯಾರಿದ್ದೀರೋ ಅಂಥವರಿಗೆ ವಿವಾಹಕ್ಕೂ ಕೂಡ ಸಪೋರ್ಟ್ ಸಿಗಬಹುದು. ಅದರಲ್ಲೂ ಕೂಡ ವೈಶಾಖ ಮಾಸ ನೋಡಿ, ಈ ಮಾಸದಲ್ಲಿ ವಿವಾಹಕ್ಕೆ ಬಹಳ ಉತ್ತಮವಾದಂಥದ್ದು. ನಂತಕ್ಕೆ ಗುರು ಅಸ್ತವಾಗಿದ್ದಾನೆ ನಿಜ. ಹಾಗಿದ್ದಾಗೂ ಕೂಡ ನಾವು ನೋಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ, ಈ ವಾಟ್ಸಪ್ಪಲ್ಲಿ ಕಳಿಸ್ಲಿಕ್ಕೆ ಅಥವಾ ಕೆಲವೊಂದು ಕಡೆ ಬುಕ್ ಮಾಡಲಿಕ್ಕೆ ಅದೆಲ್ಲ ನೋಡಬೇಕಾಗಲಿಲ್ಲ. ಮುಹೂರ್ತಗಳನ್ನು ಯಾವ ಥರ ನೋಡಬೇಕು ಅಂತಂದರೆ, ನಾವು ಒಂದು ಉತ್ತಮವಾದಂತಹ ವಿವಾಹ ಸಂಸ್ಕಾರವನ್ನು ಮಾಡ್ತೇವೆ ಅಂತಂದರೆ ಮುಹೂರ್ತಗಳನ್ನು ನೋಡ್ಕೊಳ್ಬೇಕು. ಇನ್ನು ತೀರಾ ಅನಿವಾರ್ಯವಾಯಿತು ಅಂತಂದರೆ, ಗುರು ಅಸ್ತ ಇದ್ದಾನೆ. ಆ್ಯಕ್ಚುಲಿ ಗುರು ಅಸ್ತ ಇದ್ದರೂ ಕೂಡ ಗುರುವಿಗೆ ಶಾಂತಿ ಕರ್ಮಗಳನ್ನೆಲ್ಲ ಆಚರಣೆ ಮಾಡಿ ಧರ್ಮ ಕಾರ್ಯಗಳನ್ನು ಮಾಡಿ ಎಂಬುದಾಗಿ ಧರ್ಮಶಾಸ್ತ್ರ ತಿಳಿಸ್ಕೊಡ್ತದೆ. ಹಾಗಾಗಿ ಆ ಧರ್ಮಶಾಸ್ತ್ರದ ಮಾತುಗಳನ್ನು ನಾವು ಗಮನಿಸಿ ಮುಂದೆ ಹೋಗ್ತಾ ಇರಬೇಕು. 2ನೇ ರಾಶಿಯಲ್ಲಿ ರವಿ, ಶುಕ್ರ ಮತ್ತು ಗುರು 2 ಗ್ರಹಗಳು ಇದ್ದಾರೆ. ಕಲೆ, ಸಾಹಿತ್ಯ, ಸಂಗೀತದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಂಥದ್ದು. ಮತ್ತು ಕುಟುಂಬದ ಸಾಮರಸ್ಯ, ಇದು ಬಹಳ ಮುಖ್ಯವಾಗಿ ಹೇಳುವಂಥದ್ದು. ಈ ತಿಂಗಳಲ್ಲಿ
ಕುಟುಂಬದಲ್ಲಿ ಏನೇನು ಕಿರಿಕಿರಿ ಆಗಿದೆಯೋ, ಕುಟುಂಬದ ಸಮಸ್ಯೆ ಆಗಿದೆಯೋ ಅಂತಹ ಕುಟುಂಬದ ಸಮಸ್ಯೆಗಳೆಲ್ಲ ದೂರ ಆಗುವಂಥದ್ದು, ಕುಟುಂಬದ ಸಾಮರಸ್ಯಗಳು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಡೆಗೆ ಹೋಗ್ತದೆ. ಯಾಕಂದರೆ ಈಗೆಲ್ಲ ಸಣ್ಣ ಪುಟ್ಟ ಫ್ಯಾಮಿಲಿಗಳು ಮುಂಚೆ ಇದ್ದಾಗಿಲ್ಲ, ಆದರೂ ಕೂಡ ಇರುವಂತಹ ಸಣ್ಣದಾದಂಥ ಸಂಸಾರದಲ್ಲೇ ಬಹಳ ಕಿರಿಕಿರಿ, ಬಹಳ ಚಿಂತೆ, ಬಹಳ ಅಸ್ತವ್ಯಸ್ತ ಆಗುವಂತಹ ಒಂದು ಪರಿಸ್ಥಿತಿ ಆಗ್ತದೆ. ಹಾಗಾಗಿ ಇಂತಹ ಏನೇ ತೊಂದರೆಗಳಿದ್ದರೂ ಕೂಡ ಅದೆಲ್ಲ ಭಗವಂತ ಪರಿಹಾರ ಮಾಡಲಿ. ಇನ್ನು ನೋಡಿ, 2ನೇ ಸ್ಥಾನದಲ್ಲಿ ಶುಕ್ರನ ಮನೆಗೆ ಗುರುವಿನ ಆಗಮನ ಆಗ್ತಾ ಇದೆ 1ನೇ ತಾರೀಕಿನಿಂದ ಮೇ ತಿಂಗಳಲ್ಲಿ. ಹಾಗಾಗಿ ಈ 1ನೇ ತಿಂಗಳಿಂದ ನಿಮಗೆ ಹೆಚ್ಚಿನದಾದಂಥ ಹಣದ ಒಂದು ಅನುಕೂಲವಾಗ್ತದೆ. ಎಷ್ಟೇ ಸಲ ನಾವು ನೋಡ್ತಾ ಇದ್ರು ಅಧಿಕವಾದಂಥ ಆದಾಯಗಳಾಗುತ್ತೆ, ಅಧಿಕವಾದಂಥ ಖರ್ಚಾಗ್ತದೆ ನೋಡ್ತಾ ಇದ್ರು ಕೂಡ ಈ ತಿಂಗಳಲ್ಲಿ ನಿಮಗೆ ಆದಾಯಗಳನ್ಕ 2 ಪಟ್ಟು, ದ್ವಿಗುಣ ಅಂದರೆ 2 ಪಟ್ಟು ನಿಮ್ಗೆ ಆದಾಯಗಳು ಸಿಗುವಂಥ ಚಾನ್ಸಸ್ ಇದೆ. ಯಾರಾದರೂ ಕೂಡ ಇವೆಂಟ್ ಮಾಡೋರಿದ್ದರೆ, ಕಲೆ ಸಂಬಂಧವಾದಂಥ ಕೆಲಸ ಕಾರ್ಯಗಳನ್ನು ಮಾಡೋರಿದ್ದರೆ, ಅಥವಾ ಏನಾದರೂ ಕೂಡ ಮಾರ್ಕೆಟಿಂಗ್ ಲೈನಲ್ಲಿ ಇದ್ದವರಿದ್ದರೆ, ಅಥವಾ ನೃತ್ಯ, ಕಲೆ, ಸಾಹಿತ್ಯ, ಸಂಗೀತ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ದರೆ ಹೆಚ್ಚಿನದಾದಂಥ ಪ್ರಶಂಸೆ, ಅನುಕೂಲ ಹೀಗೆಲ್ಲ ನೀವು ಬರ್ತಾ ಬರುತ್ತೆ. ಅದು ಬಹಳ ಉತ್ತಮವಾದಂಥದ್ದು ಅಂತಲೇ ನಾವು ಹೇಳಬಹುದು. ಮತ್ತು ಗೌರ್ಮೆಂಟಿಂದ ಎಲ್ಲೋ ಒಂದು ಕಡೆಗೆ ನಿಮಗೆ ಸವಲತ್ತು ಸಿಗುತ್ತೆ, ಗೌರ್ಮೆಂಟಿಂದ ಎಲ್ಲೋ ಒಂದು ಕಡೆಗೆ ಅನುಕೂಲವಾಗುತ್ತೆ. ಎಷ್ಟೋ ಸಲ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಲೋನ್ ಸಿಗಲ್ಲ, ಅನುಕೂಲ ಆಗುವುದಿಲ್ಲ. ಆದರೆ ಈ ತಿಂಗಳಲ್ಲಿ ಗೌರ್ಮೆಂಟಿಂದ ಅನುಕೂಲ ಆಗುವಂಥ ಸಾಧ್ಯತೆಗಳಾಗ್ತದೆ. ಅನಂತರದಲ್ಲಿ ನೋಡಿ, ತಾಯಿ ತಂದೆಯವರ ಆಶೀರ್ವಾದ ಮತ್ತು ಅವರ ಜಮೀನಿನ ಸಂಬಂಧವಾದಂಥದ್ದು ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಏನೋ ಒಂದು ತೊಂದರೆ ಆಗಿರುವಂಥದ್ದು ತಂದೆ ತಾಯಿಗಳಿಗೆ ನೀವು ಮುಂದೆ ನಿಂತದನ್ನು ಬಗೆಹರಿಸ್ತೀರಿ. ಯಾಕಂದರೆ ಎಲ್ಲ ತರಹ ಜವಾಬ್ದಾರಿಗಳನ್ನು ಕೂಡ ಮಕ್ಕಳಾದವರು ನೋಡ್ಕೊಳ್ಬೇಕು, ತಂದೆ ತಾಯಿಯ ಜವಾಬ್ದಾರಿಯನ್ನು, ಹಾಗೆ ಅಂತಹ ಜವಾಬ್ದಾರಿಗಳನ್ನು ಕೂಡ ನೋಡ್ಕೊಳ್ತೀರಿ ನೀವು. ಹಾಗೆ ಉದ್ಯೋಗದಲ್ಲಿ ನೋಡಿ, ಗುರುವಿನ ಬದಲಾವಣೆ ಮತ್ತು ನಿಮಗೆ ಈ ಒಂದು ಮೇ ತಿಂಗಳಲ್ಲಿ ಇನ್ನೂ ಹೆಚ್ಚಿನದಾದಂಥ ಹುದ್ದೆ ಸಿಗುವಂಥ ಚಾನ್ಸಸ್ ಕಾಣುತ್ತೆ. ಕೆಲಸ ಕಾರ್ಯಗಳನ್ನು ಕಳ್ಕೊಂಡಂಥವ್ರಿಗೆ ಕೆಲಸ ಕಾರ್ಯ ಸಿಗುವಂಥ ಚಾನ್ಸಸ್ ಆಗುತ್ತೆ. ಮತ್ತು ಬಹಳ ದಿವಸದ ನಿರೀಕ್ಷೆ ನೋಡಿ, ಬರಗಾಲದಲ್ಲಿ ಮಳೆ ಬಂದರೆ ಹೇಗಾಗುತ್ತೋ ಹಾಗಾಗಿಬಿಡುತ್ತೆ ನಿಮಗೆ ಈ ತಿಂಗಳಲ್ಲಿ. ನೋಡಿ, ನಿಮಗೆ ಎಷ್ಟೋ ದಿವಸದಿಂದ ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಇದ್ದವರು ಇರಬಹುದು, ಅಥವಾ ದೊಡ್ಡ ಕಾಂಟ್ರಾಕ್ಟ್ ಮಾಡ್ತಾ ಇದ್ದವರು ಇರಬಹುದು, ಅಥವಾ ಮೆಡಿಕಲ್ ಸಂಬಂಧವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವ್ರು ಇರಬಹುದು. ಇಂಥವರಿಗೆ ಯಾವುದೇ ರೀತಿಯಾದಂಥ ವೃದ್ಧಿ ಆಗಲ್ಲ ಅಂದ್ಕೊಳ್ತಾ ಇರ್ತೀರಿ. ಈ ತಿಂಗಳಲ್ಲಿ ದಿಢೀರ್ನೇ ಏನೋ ಒಂದು ದೊಡ್ಡ ಬದಲಾವಣೆ ಆಗಿಬಿಡುತ್ತೆ. ನಿಮಗೆ ಒಂದು ರಾತ್ರಿಗೆ ಆಗುತ್ತೆ ಅಂತಲ್ಲ, 2 ದಿವಸಕ್ಕೆ ಆಗುತ್ತೆ ಅಂತಲ್ಲ, ಒಂದು ತಿಂಗಳಲ್ಲಿ ಒಂದು ಸ್ವಲ್ಪ ನಿಮ್ಮ ಮನಸ್ಸಿಗೆ ಗೊತ್ತಾಗ್ತದೆ. ನಿಮ್ಗೆ ಗೊತ್ತಾಗುವಷ್ಟು ಆ ಭಗವಂತ ಬದಲಾವಣೆ ಉಂಟು ಮಾಡ್ತಾನೆ. ಯಾಕಂದರೆ ರಾತ್ರೋರಾತ್ರಿ ಯಾವುದೇ ಬೆಳವಣಿಗೆ ಆಗುವುದಿಲ್ಲ. ನಾವು ಫಲ ಹೇಳಿದ್ರು ಕೂಡ ಫಲಗಳು ಸಮಯ ತೆಗೆದುಕೊಳ್ತದೆ. ಇದು ಮಾಸ ಭವಿಷ್ಯ ಆದದ್ರಿಂದ ತಿಂಗಳಾನುಗಟ್ಟಲೆ ತೆಗೆದುಕೊಳ್ತದೆ. ಇವತ್ತು ಹೇಳಿಬಿಟ್ರು ನಾಳೆ ದುಡ್ಡೇ ಬರಲಿಲ್ಲ ಅಂಥೇಳಿ ಯೋಚನೆ ಮಾಡುವಂಥದ್ದು ಅಲ್ಲ. ಹಾಗಾಗಿ ಸಮಯ ತೆಗೆದುಕೊಳ್ಳುತ್ತದೆ. ಆ ಸಮಯದಲ್ಲಿ ಒಟ್ಟಿನಲ್ಲಿ ಆರ್ಥಿಕವಾದಂಥ ವೃದ್ಧಿಗಳನ್ನು ನೀವು ಪಡೆಯುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಿರುತ್ತೆ. ಇನ್ನು ಮನೆಗೇನೋ ಒಂದು ನೂತನವಾದಂಥ ಅತಿಥಿ ಆಗಮನ ಆಗುವಂಥದ್ದು, ನೂತನವಾದಂಥ ಯಾವುದೋ ಒಂದು ವ್ಯಕ್ತಿಗಳು ನಿಮಗೆ ಬಹಳ ಉತ್ತಮವಾದಂಥ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾರೆ. ಅವರ ಮಾರ್ಗದರ್ಶನ, ಅವರ ಸಹಾಯ ಸಹಕಾರವನ್ನು ಜೀವನದಲ್ಲಿ ಮರೀಲಿಕ್ಕಾಗೋದಿಲ್ಲ. ಎಷ್ಟೋ ಸಲ ನಾವು 4 ಜನರ ಹತ್ರ ಹೇಳಿದಾಗ ಬಹಳ ಉತ್ತಮವಾದಂಥ ಸ್ಥಿತಿಗತಿಗಳು ಉಂಟಾಗ್ತದೆ. ಯಾವುದೇ ವಿಷಯ ಇರಬಹುದು, ಆಧ್ಯಾತ್ಮಿಕವಾದಂತಹ ಅನುಭವ ಇರುವಂಥ ವ್ಯಕ್ತಿಗಳಿರಬಹುದು, ಅಥವಾ ಲೌಕಿಕವಾದಂತಹ ವ್ಯಕ್ತಿಗಳಿರಬಹುದು. ಇನ್ನೊಬ್ಬರ ಹತ್ರ ನಮಗೆ ಕೆಲವೊಂದು ಸಲ ಅನಿಸುತ್ತೆ, ಏನಪ್ಪ ನಾವು ಅವರನ್ನು ಕೇಳಬೇಕು ಅಂತ. ಹಾಗೆ ಮಾಡಬಾರದು. ಯಾವುದೇ ವಿಷಯ ಇದ್ದರೂ ಕೂಡ ಏತತ್ರ ಬ್ರಾಹ್ಮಣ ಅಸಂವರ್ಷಣಃ ಯುಕ್ತ ಅಯುಕ್ತಾಹ ಅಂಥೇಳಿ ವೇದಗಳಲ್ಲೇ ಹೇಳ್ತದೆ. ಅರ್ಥ ಏನು? ಯಾವುದೇ ಒಂದು ವಿಷಯಗಳನ್ನಾದರೂ ನಮ್ಮ ಆತ್ಮೀಯರ ಹತ್ರ ಅಥವಾ ನಮಗೆ ಗೊತ್ತಿದ್ದವ್ರ ಹತ್ರ ನಾವು ವಿಷಯಗಳನ್ನು ಕೇಳ್ಕೊಳ್ಬೇಕು. ಅದು ತೀರ್ಮಾನ ಮಾಡುವಂತಹ ತೀರ್ಮಾನ ನಾವೇ ಇಟ್ಕೊಳ್ಬೇಕೇ ಬಿಟ್ಟರೆ ಬೇರೆಯವರು ತೀರ್ಮಾನ ಮಾಡಿದ್ದನ್ನು ನಾವು ತೀರ್ಮಾನ ಮಾಡಬೇಕು ಅನ್ನುವಂಥ ಉದ್ದೇಶ ಅಲ್ಲ. ಆದರೂ ಕೂಡ ಕೇಳುವಂತಹ ವಿಷಯಗಳು ಹೇಗೆ ಅಂತಂದರೆ ನೋಡಿ, ನಾವು ಮೊಸರನ್ನು ಕಡ್ದಾಗ ಮಾತ್ರ ಮಜ್ಜಿಗೆ ಆಗುತ್ತೆ, ಬೆಣ್ಣೆ ಬರುತ್ತೆ. ಅದು ಕಡೆಯದೇ ಇದ್ದರೆ ಹಾಗೇ ಇರುತ್ತೆ, ಮೊಸರೇ ಇರುತ್ತೆ ಅಲ್ವಾ. ಹಾಗಾಗಿ ನಾವು ಮಜ್ಜಿಗೆಯೂ ಬೇಕು, ಬೆಣ್ಣೆಯೂ ಬೇಕು, ತುಪ್ಪವೂ ಬೇಕು ಹೇಳುವಂತಹ ಜೀವನದ ಆಸೆ ಇರುವಂಥ ವ್ಯಕ್ತಿಗಳು. ಇದು ಯಾವ ಥರ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಜೀವನದಲ್ಲಿ ಹೋರಾಟದಿಂದ ನಾನೇನೋ ಒಂದು ಸಾಧನೆ ಮಾಡ್ತೇನೆ ಹೇಳುವಂತಹ ವ್ಯಕ್ತಿಗಳಿಗೆ ಮಾತ್ರ ಇದು ಹೊಂದಾಣಿಕೆ ಆಗ್ತದೆ. ಸಾಮಾನ್ಯವಾಗಿ ಕೇಳಿ ಬಿಡುವಂಥವ್ರಿಗೆ ಇದು ಹೊಂದಾಣಿಕೆ ಆಗಲಿಕ್ಕಿಲ್ಲ. ನಾನು ಸಾಧನೆ ಮಾಡಬೇಕು ಜೀವನದಲ್ಲಿ, ಏನೋ ಒಂದು ನಾನು ಘಟ್ಟದಲ್ಲಿ ಹೋಗಬೇಕು, ಏನೋ ಒಂದು ನಾನು ಮೇಲ್ಮಟ್ಟಕ್ಕೆ ಹೋಗಬೇಕು ಹೇಳುವಂತಹ ಅನುಭವ ಸಿದ್ಧವಾದಂಥ ವ್ಯಕ್ತಿಗಳಿಗೆ ಇದು ಹೊಂದಾಣಿಕೆಗೆ ಬರುತ್ತೆ. ಹಾಗಾಗಿ ಇಂತಹ ವ್ಯವಸ್ಥೆ ಉಳ್ಳಂಥವ್ರು ಏನು ಮಾಡಬೇಕು, ಇನ್ನೊಬ್ಬರ ಹತ್ರ ಡಿಸ್ಕಷನ್ ಮಾಡಿ ನಿಧಾನವಾಗಿ ಸರಿಯಾದಂತಹ ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ಇದು ಈ ತಿಂಗಳಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ನಿಮಗೆ ಹೊಂದಾಣಿಕೆ ಆಗ್ತದೆ.
ಅನಂತರದಲ್ಲಿ ಒಂದು 5 ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದು, ಚರ್ಮದ ಸಂಬಂಧವಾದಂಥ ತೊಂದರೆ ತಾಪತ್ರೆಗಳು ಬರಬಹುದು. ಮತ್ತು ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಟೆನ್ಷನ್ನು, ಒತ್ತಡಗಳು, ಚಿಂತೆ ಪುನಃ ನಿಮ್ಮ ತಲೆ ಮೇಲೆ ಬರುತ್ತದೆ. ಹಾಗಾಗಿ ಈ ವಿಷಯದಲ್ಲೂ ಕೂಡ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ ಕುಜ, ಬಾಡಿ ಬಹಳ ಹೀಟ್ ಆಗುವಂಥದ್ದು, ಬಾಯಿ ಹುಣ್ಣಾಗುವಂಥದ್ದು, ಯಾಕೋ ಜೀರ್ಣಕ್ರಿಯೆ ಸರಿಯಾಗದೇ ಇರುವಂಥದ್ದು, ಯಾಕೋ ಇದ್ದಕ್ಕಿದ್ದ ಹಾಗೆ ಅದೇನು ಉಸಿರಾಟಕ್ಕೇನೋ ಒಂದು ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಹೀಗೆಲ್ಲ ಆಗ್ತದೆ. ಹಾಗಾಗಿ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಮಿಕ್ಕಿರುವಂಥದ್ದೆಲ್ಲ ಏನು ಅಂತಹ ತೀರ ದೊಡ್ಡದಾದಂಥ ಏನೋ ಸಮಸ್ಯೆಗಳು ಅಂಥೇಳಿ ನಿನಗೆ ಕಾಣಿಸೋದಿಲ್ಲ. ಈ ತಿಂಗಳಲ್ಲಿ ಭಗವಂತ ದಾರಿ ತೋರಿಸ್ತಾನೆ. ಈ ತಿಂಗಳಲ್ಲಿ ಏನಾದರೂ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಿ ಅಂತಂದರೆ 10ನೇ ತಾರೀಕಿಗೆ ಬಹಳ ಪ್ರಶಸ್ತವಾಗಿದೆ ನೋಡಿ. ಹಾಗೆ 12ನೇ ತಾರೀಕಿಗೆ ಶಂಕರಾಚಾರ್ಯ ಜಯಂತಿಯೂ ಕೂಡ ಇದೆ. 12ನೇ ತಾರೀಕು ಕೂಡ ಪ್ರಯತ್ನವನ್ನು ಮಾಡಿ. ಹಾಗೆ 23ನೇ ತಾರೀಕಿಗೂ ಕೂಡ ಹುಣ್ಣಿಮೆ ಇದೆ, ಮಾಡಿ. ಹೀಗೆ ಇಂತಹ ಒಂದು ಶುಭವಾದಂಥ ತಿಂಗಳು ವೈಶಾಖ ಮಾಸ. ಹಾಗಾಗಿ ಇಂಥ ವೈಶಾಖ ಮಾಸದಲ್ಲಿ ಆ ಪರಮಾತ್ಮನ ಅನುಗ್ರಹದಿಂದ ಮಂಗಲವಾಗಲಿ. ಇನ್ನು ಅಶ್ವಿನಿ ನಕ್ಷತ್ರದವ್ರು ಏನು ಮಾಡಬೇಕಪ್ಪ ಅಂತಂದರೆ ಈ ತಿಂಗಳಲ್ಲಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಮಸ್ಮರಣೆ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳುವಂಥ ನಾಮಸ್ಮರಣೆ ಮಾಡಿದ್ರೂ ಅಡ್ಡಿಲ್ಲ. ರಾಮನಾಮಸ್ಮರಣೆ ಮಾಡ್ತಾ ಬನ್ನಿ, ನಿಮ್ಗೆ ರಾಮನ ಅನುಗ್ರಹ ಮಾಡ್ತಾನೆ, ರಾಮನ ಆಶೀರ್ವಾದ ಮಾಡ್ತಾನೆ. ಇನ್ನು ಕೃತಿಕಾ ನಕ್ಷತ್ರ, ಭರಣಿ ನಕ್ಷತ್ರ ಉಳಿದು ಹೋಯಿತು ನೋಡಿ. ಭರಣಿ ನಕ್ಷತ್ರದವ್ರು ಏನು ಮಾಡಬೇಕಪ್ಪ ಅಂತಂದರೆ ಸಾಧ್ಯ ಆಗುತ್ತೋ ಅಷ್ಟು ತುಳಸಿಯಿಂದ ವಿಷ್ಣುವಿನ ಅರ್ಚನೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಷ್ಣುವಿನ ಅರ್ಚನೆ. ಅದು ತುಳಸಿಯಿಂದ ಮಾಡಿದರೆ ತುಂಬ ಒಳ್ಳೆಯದು. ಹಾಗಾಗಿ ವಿಷ್ಣುವಿನ ಅರ್ಚನೆಯನ್ನು ಮಾಡಿ. ಇದು ಕೃತಿಕಾ ನಕ್ಷತ್ರ 1ನೇ ಪಾದ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಗವದ್ಗೀತೆಯ ಒಂದು ಶ್ಲೋಕವನ್ನು ಓದ್ರಿ. ಈ ತಿಂಗಳಲ್ಲಿ ಯಾವುದಾದ್ರೂ ಒಂದು ಶ್ಲೋಕ, ಭಗವದ್ಗೀತೆಯ ಒಂದು ಶ್ಲೋಕವನ್ನು ಓದ್ತಾ ಬನ್ನಿ. ಆ ಶ್ಲೋಕ ಹಾಗೇ ಮಾಡ್ತಾ ಹೋಗಿ ನೋಡಿ. ನಾವು ವರ್ಷಕ್ಕೆ 12 ತಿಂಗಳಲ್ಲೂ ಒಂದೊಂದು ಶ್ಲೋಕವನ್ನೇ ನಾವು ಕಂಠಸ್ಥ ಮಾಡ್ತಾ ಬಂದರೆ ನಾವು ಭಗವದ್ಗೀತೆ ಎಷ್ಟು ಬೇಗನೆ ಬರುತ್ತೆ. ಹಾಗಾಗಿ ಅಂತಹ ಭಗವದ್ಗೀತೆಯ ಒಂದು ಶ್ಲೋಕವನ್ನು, ಅರ್ಥವನ್ನು ತಿಳಿದುಕೊಳ್ಳಿ ಅಂತ ಹೇಳಿ ಹೇಳ್ತಾ ಮುಂದಿನ ವೇಳೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.